ಕ್ರಾಂತಿಯೋಗಿ ಬಸವಣ್ಣ ಪಾತ್ರ ಮಾಡಬೇಕು ಅನ್ನೋ ಅವಕಾಶ ನನಗೆ ಸಿಕ್ಕಿದಾಗ ಆ ಪಾತ್ರವನ್ನ ರಾಜ್ಕುಮಾರ್ ಅವರು ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು. ತುಂಬಾ ಕಾಂಟ್ರವರ್ಸಿ ಆಯ್ತು ಆವಾಗ ಅದು ಆ ಪಾತ್ರ. ನನಗೆ ಅದಕ್ಕೆ ಮುಂಚೆ ಹೊನ್ನಪ್ಪ ಭಾಗವತರ ಆ ಪಾತ್ರ ಮಾಡಿದ್ರು. ಆದ್ರೆ ನಾನು ಈ ಬಸವಣ್ಣನ ಪಾತ್ರ ಹೇಗೆ ಮಾಡಬೇಕು ಅಂತ ವಚನಗಳನ್ನ ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಿದೆ. ವಚನಗಳನ್ನ ಓದ್ತಾ 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 ನನಗೆ ಏನಪ್ಪ, ಸುಮಾರು 800 ವರ್ಷಗಳ ಹಿಂದೆನೆ ಈ ರೀತಿಯಾದಂತ ಕ್ರಾಂತಿಕಾರಿ ಆಲೋಚನೆ ಮಾಡಿದಂತ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ರಲ್ಲ ಅಂತ ಬಹಳ ರೋಮಾಂಚನ ಆಯ್ತು ನನಗೆ. ಎಂಥ ವಿಚಾರಗಳು! ಹಾರುವನೆಂಬ ಹೊರೆಯ ನನಗೆ ಹೊರಿಸದಿರಯ್ಯ ಅಂತಾರೆ. ನಾನು ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಹುಟ್ಲಿಲ್ಲಪ್ಪ, ಹುಟ್ಟುಬಿಟ್ಟಿದ್ದೀನಿ, ನನ್ನ ಕರ್ಮ. ಆದ್ರೆ ಇವರಯ್ಯ ನನ್ನ ಬಂಧುಗಳು, ಇವ್ರ ಜೊತೆ ನಾನಿರುವಂತವ್ರು ನಾನು ಅಂತ ಹೇಳಿದಂತವ್ರು. ಆ ಕಟ್ಟ ಕಡೆಯ ಮನುಷ್ಯನನ್ನ ಒಪ್ಕೊಂಡಂತ ಬಸವಣ್ಣ. ಇವ್ರ ಬಗ್ಗೆ ಸಿನಿಮಾದಲ್ಲಿ ಬಹಳ ಕಡಿಮೆ ಹೇಳಿದಂತಾಯ್ತು. ಒಂದು ಸೀರಿಯಲ್ ಮಾಡೋಣ ಅಂತ ಸ್ಕ್ರಿಪ್ಟ್ ಓದ್ತಾ ಇದ್ದಾಗ, ಅಧ್ಯಯನ ಮಾಡ್ತಾ ಇದ್ದಾಗ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ನೀವೆಲ್ಲ ಕೇಳಿರ್ತೀರಿ. ಕೊನೆಯಲ್ಲಿ ಅವರು ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಅಂತ ಬಂದಾಗ ಅಲ್ಲಿ ದೇವರ ಕಲ್ಪನೆ ಬರುತ್ತೆ. ಆದ್ರೆ ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ದೇವರ ಕಲ್ಪನೆ ಬರೋದಿಲ್ಲ, ದೇವರ ಕಲ್ಪನೆ ಬರೋದಿಲ್ಲ ಅಲ್ಲಿ. ಹಾಗಾಗಿ ನಾನು ಬುದ್ಧ ಅಂಡ್ ಇಸ್ ಧಮ್ಮ, ಬಾಬಾ ಸಾಹೇಬ್ರ ಪುಸ್ತಕ ಓದಕ್ಕೆ ಪ್ರಾರಂಭ ಮಾಡಿದೆ. ಆಗ ನನಗೆ ಹೊಸ ಹೊಳಪು ಸಿಕ್ತು. ಈ ನಮ್ಮ ದೇಶದ ಸಮಸ್ಯೆಗಳು, ನಮ್ಮ ರಾಜಕೀಯ ಪಕ್ಷಗಳು ಏನೇನು ಮಾಡ್ತಾ ಇದೆ, ಹೇಗೆ ಹುನ್ನಾರ ಮಾಡಿ ಅಧಿಕಾರಕ್ಕೆ ಬಂದು ಇವತ್ತು ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ, ನಮ್ಮ ಮುಂದಿನ ದಾರಿ ಏನು, ನಮ್ಮ ಮುಂದಿನ ಗುರಿ ಏನು ಅಂತ ನಾನು ತುಂಬಾ ಆಲೋಚನೆ ಮಾಡಿ, ಅಂಬೇಡ್ಕರ್ ವಾದಿ ಅಂತಾರೆ, ಬುದ್ಧವಾದಿ ಅಂತಾರೆ, ಏನೇನಂತೀರೋ ಗೊತ್ತಿಲ್ಲ. ಆದ್ರೆ ನಾನು ಮನುಷ್ಯನಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ನಿಮ್ಮ ಮುಂದೆ ನಿಂತ್ಕೊಂಡು ಭಾಷಣ ಮಾಡುವಂತ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡಿದ್ದೀನಿ. ಬರೀ ಸಿನಿಮಾ ನಟನಾಗ ಅಲ್ಲ. 1924ರಲ್ಲಿ RSS ಪ್ರಾರಂಭ ಆಗಿತ್ತು. ಈಗ 100 ವರ್ಷ ಆಗ್ತಾ ಇದೆ. 100 ವರ್ಷ. ಪ್ರತಿಯೊಂದು ದೇಶದಲ್ಲೂ, ಪ್ರತಿಯೊಂದು ಗುಂಪಿನಲ್ಲೂ 100 ಜನಗಳಲ್ಲಿ ಕೇವಲ 10 ಜನ ಮಾತ್ರ ಬುದ್ಧಿವಂತರಾಗಿರ್ತಾರೆ. ಈ 10 ಜನಗಳಲ್ಲಿ ಕೆಲವರಿಗೆ ಬುದ್ಧಿ ಇರುತ್ತೆ, ಕೆಲವರಿಗೆ ಶಕ್ತಿ ಇರುತ್ತೆ, ಕೆಲವರಿಗೆ ವ್ಯವಹಾರ ಜ್ಞಾನ ಇರುತ್ತೆ. ಅವರೆಲ್ಲ ಸೇರಿ ಒಂದು ಗುಂಪು ಮಾಡಿಕೊಂಡು ಇನ್ನು 90 ಜನಗಳನ್ನ ಶೋಷಣೆ ಮಾಡಿದ್ದೇ ಈ ಸನಾತನ ಧರ್ಮ. ಈ ಸನಾತನ ಧರ್ಮ ಅವರು ಎಷ್ಟೊಂದು ಕಾಳಜಿಯಿಂದ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ತಮಗೆ ತಾವೇ ಈ ಭೂಲೋಕದ ದೇವತೆಗಳು ಅಂತ ಪಟ್ಟ ಕಟ್ಕೊಂಡ್ಬಿಟ್ರು. ಒಂದು ದಾರ ಹಾಕೊಂಡ್ಬಿಟ್ಟು ನಾವು ದೇವತೆಗಳು ಅಂದ್ಬಿಟ್ರು. ಆದರೆ ಅವರು ಜ್ಞಾನವನ್ನ ಪಡ್ಕೊಂಡ್ರು. ಆ ಜ್ಞಾನದ ಗುತ್ತಿಗೆ ಅವರೇ ಪಡ್ಕೊಂಡು, ನಾವು ಆ ಜ್ಞಾನವನ್ನ ಪಡಿಬಾರದು ಅಂತ ಹೇಳಿ ಕಾನೂನುಗಳನ್ನ, ದೇವರನ್ನ, ವೇದಗಳನ್ನ, ಉಪನಿಷತ್ತುಗಳನ್ನ, ಭಗವದ್ಗೀತೆಯನ್ನ ಸೃಷ್ಟಿ ಮಾಡೋರು. ನಾನು ಹಿಂದೆ ಒಂದ್ಸಾರಿ ಮಾತಾಡ್ತಾ ಹೇಳ್ತಾ ಇದ್ದೆ, ಸತ್ತ ರಾಜನ ತಿಥಿ ಮಾಡೋದು ಬ್ರಾಹ್ಮಣರೇ, ಗೆದ್ದ ರಾಜನಿಗೆ ಪಟ್ಟ ಕಟ್ಟೋದು ಬ್ರಾಹ್ಮಣರೇ. ಎರಡೂ ಕೆಲಸವನ್ನ ಅವ್ರು ಮಾಡಿ ಅಧಿಕಾರ ನಿರಂತರವಾಗಿ ಅವ್ರ ಕೈಯಲ್ಲೇ ಇರೋ ತರ ಮಾಡಿಕೊಂಡು ಸೈನ್ಯವನ್ನ, ಭಂಡಾರವನ್ನ, ಆಡಳಿತವನ್ನ ಅವ್ರ ಕೈಯಲ್ಲಿ ಇಟ್ಕೊತಾರೆ. ಅದು ಅವರು ಬುದ್ಧಿವಂತನ. ಯಾಕೆಂತಂದ್ರೆ ವಿದ್ಯೆನ ಅವರು ಅವ್ರ ಕೈವಶ ಮಾಡ್ಕೊಂಡ್ಬಿಟ್ಟಿದ್ರು. ನಮಗೆ ವಿದ್ಯೆ ಸಿಕ್ಕಿದ್ದು ಇತ್ತೀಚೆಗೆ 200-300 ವರ್ಷಗಳ ಹಿಂದೆ ನಮಗೆ ವಿದ್ಯೆ ಸಿಗ್ತಾ ಇದೆ. ಹಿಂದೆ ಏನಾಯ್ತು ಬಿಡಿ, ಮುಂದೆ ಏನ್ ಮಾಡ್ಬೇಕು ನಾವೀಗ? ನಮ್ಮ ಮಕ್ಕಳಿಗೆ ಏನ್ ಭವಿಷ್ಯ ಇದೆ? ಯಾವ ಸಮಾಜಕ್ಕೆ ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತಾ ಇದ್ದೀವಿ? ಕಳ್ಳರು, ಸುಳ್ಳು, ಅತ್ಯಾಚಾರಿಗಳು, ಕೊಲೆಗಳಿಕರು ಇವತ್ತು ಶಾಸಕರಾಗ್ತಾ ಇದ್ದಾರೆ, ಸಂಸತ್ ಸದಸ್ಯರಾಗ್ತಾ ಇದ್ದಾರೆ, ಕಾನೂನುಗಳನ್ನ ಮಾಡ್ತಾ ಇದ್ದಾರೆ. ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ. ಅಧ್ಯಯನ ಮಾಡಬೇಕು, ಆರ್ಗನೈಸ್ ಆಗ್ಬೇಕು, ಹೋರಾಟ ಮಾಡಬೇಕು.
ಅಧಿಕಾರ ಕೈಯಲ್ಲಿ ಹಿಡ್ಕೋಬೇಕು. ಬಾಬಾ ಸಾಹೇಬರು ಸುಮ್ಮನೆ ತೋರಿಸ್ತಾ ಇಲ್ಲ, ಅದು ಪಾರ್ಲಿಮೆಂಟ್ ಕಡೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಪ್ರತಿದಿನ 6 ಗಂಟೆಗೆ ಎದ್ದು ಚಡ್ಡಿ ಹಾಕೊಂಡು ಒಂದು ಕೋಲ್ ಹಿಡ್ಕೊಂಡು ಹೋಗ್ಬಿಡ್ತಾರೆ RSS ನವರು. ಅಷ್ಟೊಂದು ಶಿಸ್ತು ಅವರಿಗಿದೆ. ತಮ್ಮ ಸಂಬಳದಲ್ಲಿ ಸ್ವಲ್ಪ ಹಣವನ್ನ ಅವರು ಸಂಘಟನೆ ಕೊಡ್ತಾರೆ, RSSಗೆ, ವಿಶ್ವ ಹಿಂದೂ ಪರಿಷತ್ಗೆ, ಬಜರಂಗ ಬಲಿಗೆ, ಅಲ್ಲಿಗೆ ಇಲ್ಲಿಗೆ ಅಂತ. ಕಾನೂನುಗಳು ವರ್ಣಾಶ್ರಮ ಧರ್ಮ ಮಾಡಿದ್ದೇ ದೇವರು ಅಂತ ಹೇಳಿ ನಮಗೆ ರಾಮನ ಕೃಷ್ಣನ ಜ್ಯೋತಿಷಿಗಳನ್ನ ತೋರಿಸ್ಬಿಟ್ಟು ಹೆದರಿಸಿಟ್ಟಿದ್ದಾರೆ. ಆದ್ರೆ ಇವ್ಯಾವ ಕೆಲ್ಸಕ್ಕೆ ಬರೋದಿಲ್ಲ. ನಮ್ಮ ರಟ್ಟೆನೆ ನಮಗೆ ಶಕ್ತಿ. ಅದನ್ನ ನಂಬಿ ಬದುಕಬೇಕಾಗಿದೆ ನಾವು. ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ನಾನು ನಿಮಗೆ ಮೀಸಲಾತಿ ಕೊಡಿಸ್ದೆ, ನೀವು ಕೆಲವೇ ಜನ ಮೀಸಲಾತಿ ಪಡ್ಕೊಂಡು ನೀವು ಶ್ರೀಮಂತರಾಗ್ಬಿಟ್ಟು ನೀವು ಬಂಗ್ಲೆ ಕಟ್ಕೊಂಡ್ಬಿಟ್ರಿ, ನಿಮ್ಮವ್ರನ್ನ ಹಾಗೆ ಬಿಟ್ಬಿಟ್ರಿ ಕೇರಿ ಕಾಲೋನಿಯಲ್ಲಿ, ತಪ್ಪು ಮಾಡ್ತಾ ಇದ್ರಿ ನೀವು ವಿದ್ಯಾವಂತರು ಅಂತ ಹೇಳುದು. ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ನಾನು ನಿಮಗೆ ಮೀಸಲಾತಿ ಕೊಡಿಸ್ದೆ, ನೀವು ಕೆಲವೇ ಜನ ಮೀಸಲಾತಿ ಪಡ್ಕೊಂಡು ನೀವು ಶ್ರೀಮಂತರಾಗ್ಬಿಟ್ಟು ನೀವು ಬಂಗ್ಲೆ ಕಟ್ಕೊಂಡ್ಬಿಟ್ರಿ, ನಿಮ್ಮವ್ರನ್ನ ಹಾಗೆ ಬಿಟ್ಬಿಟ್ರಿ ಕೇರಿ ಕಾಲೋನಿಯಲ್ಲಿ, ತಪ್ಪು ಮಾಡ್ತಾ ಇದ್ರಿ ನೀವು ವಿದ್ಯಾವಂತರು ಅಂತ ಹೇಳುದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನೆನ್ನೆ ಮನೆಯಿಂದ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಅಪರೂಪಕ್ಕೆ ನಮ್ಮ RSS ಮುಖ್ಯಸ್ಥರು ಒಂದು ಒಳ್ಳೆ ಮಾತು ಹೇಳ್ಬಿಟ್ರು. ಈ ದೇವಾಲಯ ಮಸೀದಿ ಅಂತ ಹೇಳಿದ್ರೆ ಏನೇನೋ ಕೆದಕ್ಬೇಡಿ ನೀವು, ನಾವು ಸಾವಿರಾರು ವರ್ಷಗಳಿಂದ ಜೊತೆ ಬದುಕೊಂಡು ಹೋಗ್ತಾ ಇದೀವಿ, ಬದುಕಬೇಕು ಅಂತ. ಈಗಾಗಲೇ ಧರ್ಮಗುರುಗಳು ಎದ್ದು ಬಿಟ್ಟಿದ್ದಾರೆ. ಇದು ಯಾರು ನಮ್ಗೆ ಯಾವನು ಹೇಳಕ್ಕೆ? ಅವರಲ್ಲ, ಕಾನೂನು ಮಾಡೋದು ನಾವು, ಧರ್ಮದ ಕಾನೂನು ಮಾಡೋದು ನಾವು, ನಮ್ಮ ಮಾತನ್ನ ಅವ್ರು ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಧರ್ಮದ ಅಪೀಮಿನ ಮೂಲಕ, ಧರ್ಮದ ಹೆಂಡದ ಮೂಲಕ ನಮ್ಮನ್ನ ನಿಯಂತ್ರಣ ಮಾಡಿ ಅವರ ಅಧಿಕಾರದಲ್ಲೇ ಇದ್ದಾರೆ. ಆ ಮೂರ್ಖ ಅಮಿತ್ ಶಾ ಅಲ್ಲಿ ನಿಂತ್ಕೊಂಡು ಆ ಮಾತಾಡ್ಬೇಕಾದ್ರೆ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ಹೇಳಿದಾಗ ಸ್ವರ್ಗ ಸಿಗುತ್ತೆ ಅಂತ ಅಂದ್ರೆ ಅವನಿಗೆ ಅಧಿಕಾರದ ಮದ ಆ ಪದಗಳನ್ನ ಅವನ ಬಾಯಿಂದ ಆಡಿಸ್ತಾ ಇದೆ. ಆ ಮದವನ್ನ ಅಳಿಸಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬರ್ಬೇಕು. ನಾವು ಒಂದು ಸಂವಿಧಾನ ಸಂರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಒಂದು ಆರ್ಗನೈಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ, ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಕನ್ನಡವನ್ನ ಇಂಗ್ಲಿಷನ್ನ ಚೆನ್ನಾಗಿ ಹೇಳಿಕೊಟ್ಟು ಅವರ ಅಧ್ಯಯನಶೀಲರಾಗುವಂತೆ ಮಾಡಬೇಕು. ಅವ್ರು ಉಪನಯನ ಮಾಡಿ 8 ವರ್ಷಕ್ಕೆ ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ವಿದ್ಯೆಗೆ ಅಷ್ಟೊಂದು ಬೆಲೆ ಕೊಟ್ಟು ಈಗಲೂ ಅವರು ಇವತ್ತು IAS IPS ಅವೆಲ್ಲ ಮಾಡುವಂತ ಬ್ರಾಹ್ಮಣದ ಮಕ್ಕಳೇ ಇವತ್ತು ಅಧಿಕಾರದಲ್ಲಿರೋರನ್ನ ಅವರೇ. ನಾವ್ಯಾಕೆ ಹಿಂದೆ ಇದ್ದೀವಿ? ನಮ್ಮನ್ನ ಜಾತಿ, ಉಪಜಾತಿ, ಒಳಜಾತಿ ಅಂತ ಮಾಡಿ ಒಡೆದಿಟ್ಬಿಟ್ರು ನಮ್ಮನ್ನ. ನಾವು ಒಂದಾಗಿ ಬಿಡ್ಲೇ ಇಲ್ಲ. ನಾವು 80% ಜನ ಇದೀವಿ ಅಷ್ಟೇ, ಕುರಿಗಳ ತರ ಇದ್ದೀವಿ. ಆದ್ರೆ ಕುರುಬರ್ ತರ ಇರೋದು ಅವರು, ನಮ್ಮನ್ನು ತಗೊಂಡೋಗಿ ಕಡಿತಾ ಇರೋದು ಅವರು. ಅಧಿಕಾರ ಅವ್ರ ಕೈಯಲ್ಲಿದೆ. ಆದ್ರಿಂದ ಆಲೋಚನೆ ಮಾಡಿ ಅಧ್ಯಯನ ಮಾಡ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಎಲ್ಲಾರು ಅಂತಂದ್ರೆ, ಆಲೋಚನೆ ಮಾಡೋದಾಗ್ಲೇ ನಾವು ಮನುಷ್ಯರಾಗೋದು. ಪುಸ್ತಕದ ಓದು ಮಸ್ತಕದ ಮಣಿ, ಸುಮ್ಮನೆ ತಲೆ ಮೇಲೆ ಇಟ್ಕೊಂಡು ತಿರುಗೋದಲ್ಲ. ಪುಸ್ತಕನ ಏನ್ ಬರೆದಿದ್ದಾರೆ, ಏನ್ ಅನುಭವಿಸಿದ್ದಾರೆ ಬಾಬಾ ಸಾಹೇಬರು ಅಂತ ಮಹಾತ್ಮರು ಏನೇನು ಹೇಳಿದ್ದಾರೆ ಅಂತ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಗಟ್ಟಿ ಕಾಳುಗಳಾಗ್ಬೇಕು, ನಾವು ಗಟ್ಟಿ ಕಾರ್ಯಕರ್ತರಾಗ್ಬೇಕು. ಇದು ಈ ತರ ತುಂಬಾ ಸಭೆಗಳಲ್ಲಿ ನಾವು ಸೇರಿ ವಿಚಾರ ಸಂಕಿರಣ ಮಾಡಿ ಬೆಳಿಬೇಕಾಗಿದೆ. ಬೆಳೆದು ಅಧಿಕಾರ ಸ್ಥಾನಕ್ಕೆ ಬಂದು ನಮಗೆ ಏನೇನು ಸಿಕ್ಕಬೇಕು ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು. 75-76 ವರ್ಷ ಆದ್ರೂ ಸ್ವಾತಂತ್ರ್ಯ ನಮಗಿನ್ನು ಅನ್ನ, ಬಟ್ಟೆ, ನೀರು, ನೆರಳು, ಉದ್ಯೋಗ, ಆರೋಗ್ಯ ಎಲ್ಲರಿಗೂ ಸಿಗ್ತಾ ಇಲ್ಲ. ಮೂಲಭೂತವಾಗಿ ನಮಗೆ ಬೇಕಾಗಿರೋದು ಅದು. ಯಾವ ಧರ್ಮಗುರುನು, ಯಾವ ಮಠಾಧೀಶ್ವರನು ಊಟ ಮಾಡದೇ ಇಲ್ಲ. ಊಟ ಮಾಡಬೇಕು, ಉಮಾಹೆ ಮಾಡಲೇಬೇಕು ಅವನು ಬದುಕಬೇಕಾದ್ರೆ. ಅದನ್ನ ಮಾಡ್ತಾ ಇರೋದು, ಅವ್ರಿಗೆ ಅನ್ನ ಕೊಡ್ತಾ ಇರೋಂಥವ್ರು ನಾವು. ನಮ್ಮ ಬೆಳೆಗೆ ಬೆಲೆ ಕಟ್ತಾ ಇರೋದು ಅವರು. ನಾವು ಶ್ರಮಜೀವಿಗಳು, ನಮ್ಮ ಶ್ರಮದಿಂದ ಅವರು ಬದುಕ್ತಾ ಇದ್ದಾರೆ. ಅದಾಗಬಾರ್ದಲ್ವಾ? ನಾವು ಈಗ ಸಂಘಟಿತರಾಗಬೇಕು.
ಹೇಗೆ ಸಂಘಟಿತರಾಗಬೇಕು ಅಂತಂದ್ರೆ ಅಧ್ಯಯನ ಮಾಡ್ತಾ 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 ನಾವು ವಿದೇಶಿಯರಾಗಬೇಕು. ಆರೋಗ್ಯನ್ಸ್ ಕೆಲ್ಸಕ್ಕೆ ಬರೋದಿಲ್ಲ. ಅವ್ರು ಮಾಡೋ ಅವಮಾನನ ಒಳಗಡೆ ಇಟ್ಕೊಂಡು ಅದನ್ನ ಕೆಲಸ ಮಾಡ್ಬೇಕು. ನಾವು ಕತ್ತಿ ತರ ಮಸಿಬೇಕು ಅದನ್ನ. ಅಧಿಕಾರಕ್ಕೆ ಬಂದಾಗ ಅದನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು. ಆ ದಾರಿ ಹೇಗೆ ಅಂತ ಆಲೋಚನೆ ಮಾಡ್ಬೇಕು. ನಾವೀಗ ಅಧಿಕಾರಕ್ಕೆ ಬರೋದು ಹೇಗೆ ಅಂತ ಆಲೋಚನೆ ಮಾಡ್ಬೇಕಾಗಿದೆ. ಅಧಿಕಾರ ನಮ್ಗೆ ಬರೋ ತನಕ ಅವ್ರನ್ನ ಬಗ್ಸಕ್ ಆಗೋದಿಲ್ಲ. ನಾವು ಅದೇ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಸದಾ ಯೋಚನೆ ಮಾಡ್ತಿರ್ತಾರೆ. ಹೇಗೆ ಇವ್ರನ್ನ ಮುರಿಯೋದು, ಹೇಗೆ ಇವ್ರನ್ನ ತುಳಿಯೋದು, ಹೇಗೆ ನಾವು ಅಧಿಕಾರದಲ್ಲೇ ಉಳಿಯೋದು ಅಂತ ಅವ್ರ ಆಲೋಚನೆ ಮಾಡ್ತಾನೆ ಇರ್ತಾರೆ. ಈಟ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್ ಅಂತಾರಲ್ಲ, ಹಾಗೆ ನೀವು ಅಷ್ಟೇ ಆಲೋಚನೆ ಮಾಡ್ಬೇಕು. ಹೇಗೆ ನಾವು ಅಧಿಕಾರಕ್ಕೆ ಬರೋದು, ಹೇಗೆ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ ಎಲ್ಲ ಕೊಡೋದು ಸಾಧ್ಯ ಅಂತ ಸದಾ ಆಲೋಚನೆ ಮಾಡ್ಬೇಕು. ಆ ರೀತಿ ಗಟ್ಟಿ ಕಾಳಿಗಳಾಗಿ ನೀವು ಬೆಳಿಬೇಕು. ನಮಗ್ ಗೊತ್ತಿರೋ ಅಲ್ಪ ಜ್ಞಾನದ ನಾವು ನಿಮ್ಗೆ ಮಾರ್ಗದರ್ಶನ ಮಾಡ್ತೀವಿ. ಆದ್ರೆ ಜವಾಬ್ದಾರಿ, ದೇಶದ ಭವಿಷ್ಯ ನಿಮ್ಮ ಮೇಲಿದೆ. ನೀವು ಜವಾಬ್ದಾರಿ ವಹಿಸಿಕೊಂಡು ಒಳ್ಳೆ ಕೆಲಸ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಭೀಮ್.